ಎಲ್ಲರೂ ಮೂಲೆಯಲ್ಲಿ ಅಡ್ಕೊಂಡಿದ್ರು. ಆ ನ್ಯೂಲಿ ಮ್ಯಾರಿಡ್ ಕಪಲ್ ಹುಡುಗಿ ಇದ್ರಲ್ಲ, ಅವರು ಹೆಲ್ಪಿಗೆ ಬನ್ನಿ ಅಂತ ಕೇಳಿದಾಗ ಇಲ್ಲ, ನಾವು ಸಂಧಿಯಿಂದನೇ ಹೇಳ್ತಿದ್ರು, ಅಡ್ಕೊಂಡಿದ್ರು, ನಾವು ಬರೋದಿಲ್ಲ, ನಾವು ಬಂದರೆ ನಮ್ಮನ್ನು ಸಾಯಿಸ್ತಾರೆ, ಅದಕ್ಕೆ ನಾವು ಬರಲ್ಲ, ಅವ್ರು ಹೋದ್ಮೇಲೆ ಬರ್ತೀವಿ ಅಂತ ಅಂದರು. ಹೌದು, ಲೋಕಲೈಟ್ಸ್. ಇಲ್ಲ, ಟಚ್ ಮಾಡಿಲ್ಲ. ಲೋಕಲೈಟ್ಸ್ ಅಂದರೆ ಅದು ಅಂಗಡಿ ಇಟ್ಕೊಂಡವರಲ್ಲಿ. ಅಲ್ಲಿ ಇರೋದೇ ಮುಸ್ಲಿಮ್ಸ್ ಮ್ಯಾಮ್, ಅಲ್ಲಿ ಹಿಂದೂನೇ ಇಲ್ಲ. ಎಲ್ಲರೂ ಮುಸ್ಲಿಮ್ಸೇನೆ ಅಲ್ಲಿರೋದು, ಹಿಂದೂಗಳೇ ಇಲ್ಲ ನಾನು ನೋಡ್ದಂಗೆ. ಈವನ್ ನಮ್ಮದು ಟೂರ್ ಆರ್ಗನೈಸ್ ಆಗಿತ್ತಲ್ಲ, ನಮ್ಮ ಕಾರ್ ಡ್ರೈವರು ಯಾರೇ ಆಗಲಿ ಎಲ್ಲ ಮುಸ್ಲಿಮ್ಸೇ. ಇಲ್ಲ, ನಾವು 3 ಜನ. ನಾವು ಪ್ಯಾಕೇಜೇ ಹೋಗಿದ್ದು, ಬಟ್ ಕಸ್ಟಮೈಸ್ ಮಾಡ್ಕೊಂಡು ಹೋಗಿದ್ದು 3 ಜನ. ನಮ್ಮ ಕಾರ್ ಡ್ರೈವರು ಅಫ್ರೀನ್ ಅಂತ, ಅವನು ಒಂದು ಚಿಕ್ಕ ಹುಡುಗ, ಏನೋ ಒಂದು 23-24 ವರ್ಷದೊಳಗಿರ್ಬೋದು. ಅವನು ತುಂಬ ಒಳ್ಳೆ ಹುಡುಗ. ನನಗೆ ಇಲ್ಲಿ ಶ್ರೀನಗರ್ ಇದಕ್ಕೆ ಬರೋ ತನಕನೂ. ಮೇಡಮ್, ಅಲ್ಲಿ ಒಬ್ಬ ಆರ್ಮಿ ಪರ್ಸನ್ ಆ್ಯಕ್ಚುಲಿ ಹೇಗಂದರೆ, ನಾನು ನೋಡಿರೋದು ಶ್ರೀನಗರು, ಆಮೇಲೆ ದಾರಿಲಿ ಬರ್ತಾ ಏನೇನು ಊರು ಸಿಗುತ್ತೆ ಎಲ್ಲ ನೋಡಿದ್ದೀನಲ್ಲ. ಎಲ್ಲ ಕಡೆ ಒಂದು 500 ಮೀಟ್ರಿಗೆ CRPF ಇದೇ ಇರ್ತಾರೆ. ಆಮೇಲೆ ಇಡೀ ಸಿಟಿಗೆ ಅದೇ ಅವ್ರದ್ದು ವೆಹಿಕಲೆಲ್ಲ ಅದು ಸೈರನ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ನೋಡಿದ್ದೀನಿ. ಈವನ್ ಮೊನ್ನೆ ಪಹಲ್ಗಾಮಿಗೆ ಹೋಗೋತ್ತಿಗೆ ಪುಲ್ವಾಮಾ ಸಿಗುತ್ತೆ, ಪುಲ್ವಾಮಾ ಅಟ್ಯಾಕ್ ಆಗಿ ಜಾಗನೂ ತೋರಿಸಿದ್ರು. ಆಮೇಲೆ ಇದು ಸಿಗುತ್ತೆ, ಅದು ಅನಂತ್ನಾಗ್ ಡಿಸ್ಟ್ರಿಕ್ಟಲ್ಲೇ ಇರೋದಲ್ಲ, ಅಲ್ಲಿ ಸ್ವಲ್ಪ ಈ ಥರ ಟೆರರಿಸ್ಟಿಕ್ ಅನಂತ್ನಾಗ್ ಅಂತ ನಾವು ಒಂಥರ ಟಿ ವಿಯಲ್ಲಿ ಕೇಳ್ತಾನೆ ಇರ್ತೀವಲ್ಲ. ಸೊ ಅಲ್ಲಿ ಬಾರಾಮುಲ್ಲಾ ಅದೆಲ್ಲ ಕೇಳ್ತಾನೆ ಇರ್ತೀವಲ್ಲ. ಸೊ ಅಲ್ಲೊಂದು 100 ಮೀಟರ್ಸ್ 200 ಮೀಟರ್ಸಿಗೆ CRPF ಯೋಧರೇ ನಿಂತಿರ್ತಾರೆ, BSF ಅವರೇ ನಿಂತಿರ್ತಾರೆ. ಫುಲ್ ನಾಟ್ ಓನ್ಲಿ ಜಸ್ಟ್ ಪೊಲೀಸ್, ಆರ್ಮಿ ಅಂದರೆ ವಿತ್ ವೆಲ್ ಆರ್ಮ್ಡೇನೆ. ನನಗೇನು ದಾರಿಲಿ ಹೋಗ್ತಾ ಅನಿಸಿತ್ತು, ಇಲ್ಲಿ ಏನೂ ಇಲ್ಲವೇ ಇಲ್ಲ, ಇವ್ರು ಯಾಕೆ ಸುಮ್ಮನೆ ನಿಂತಿದ್ದಾರೆ ಅಂತ, ಕಷ್ಟಪಡ್ತೀಯಾರಲ್ಲ ಆ ಥರ ಅನಿಸಿತ್ತು. ಬಟ್ ಏನಂದರೆ, ಈವನ್ ನಾವು ಸೋನ್ಮಾರ್ಗಿಗೆ ಹೋಗಿದ್ವಿ, ಆಮೇಲೆ ದೂದ್ ಪತ್ರಿ ಅಂತ ಹೋಗಿದ್ವಿ. ಅಲ್ಲೂ ಎಲ್ಲ ಇದೇ ಥರನೇ, ಹಿಂಗೆ ಮೌಂಟೇನ್ ವ್ಯಾಲೀಸ್ ಇರುತ್ತೆ, ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ಅಲ್ಲಿ ಹೋಗೋದು. ಅಲ್ಲೇನಂದರೆ ಕೆಳಗಡೆ ಇರ್ತಾರೆ CRPF ಅವರು ಇರ್ತಾರೆ. ಬಟ್ ಟೂರಿಸ್ಟ್ ಮೇಲೆ ಹೋಗ್ತಾರಲ್ಲ, ಅಲ್ಲಿರೋದಿಲ್ಲ, ಕೆಳಗಡೆ ಇರ್ತಾರೆ, ಕಣಿವೆ ಮೇಲೆ ಇರೋದಿಲ್ಲ. ಹೌದು, ಅಲ್ಲಿ ಮೇಲೆ ಇರಬೇಕಿತ್ತು. ಅದು ಒಂದು ಅವರು ಅಡ್ವಾಂಟೇಜ್ ತೊಗೊಂಡಿರೋದೇನೆಂದರೆ, ಅದು ಫ್ರೀ ಜಾಗ, ಅಂದರೆ ಅಡ್ಕೊಳ್ಳೋಕ್ಕೆ ಜಾಗನೇ ಇಲ್ಲ, ಓಪನ್ ಏರಿಯಾ, ಫುಲ್ ಓಪನ್ ಏರಿಯಾ. ಸೊ ಹೊಡೆದ್ರೆ ಆರಾಮಾಗೆ ಡೈರೆಕ್ಟ್ ಹಿಟ್ಟು. ಇನ್ನೊಂದು ಓಡ್ ಹೋಗೋಕ್ಕಾಗಲ್ಲ, ಯಾಕಂದರೆ ಇಳ್ಕೊಂಡು ಬರೋಕ್ಕಾಗಲ್ಲ, ಕುದುರೆ ಮೇಲೆ ಬರಬೇಕು, ಹೋಗಬೇಕು. ಬಂದರೂ ಅದೇ ವಯಸ್ಸಾದವ್ರಿಗೆಲ್ಲ ಖಂಡಿತ ಸಾಧ್ಯ ಇಲ್ಲ. ಈವನ್ ನಾನು ನನ್ನ ಮಗ ಹೆಂಗೆ ಬಂದೆ ಕೇಳಕ್ಕೆ ಬಂತ, ನನಗೆ ಈಗಲೂ ಅದು ಹೆಂಗೆ ಬಂದೆ ಅಂತ ನನಗೆ ಅನಿಸ್ತಾ ಇದೆ. ಹೌದು ಹೌದು, ಉಳಿತಿದ್ರು. ಆಮೇಲೆ ಅವರು ಇಷ್ಟು ಈಸಿಯಾಗಿ ಬರ್ತಿರ್ಲಿಲ್ಲ, ಸೆಕ್ಯೂರಿಟಿಯಲ್ಲಿ ಇರುತ್ತೆ ಅಂತ. ಅವ್ರು ಜಂಗಲಿಂದ ಬಂದಿದ್ದು. ನಾ ಹೇಳಿದ್ನಲ್ಲ, ಆಲ್ಮೋಸ್ಟ್ 45 to 1 hour ಆದಮೇಲೆ. ಹಾಂ, ಅದೇ ನೀವು ಹೇಳಿದ್ರಲ್ಲ, ಹಿಂಗೆ ಒಬ್ಬರು ನನ್ನ ಗಂಡಂಗೆ ಉಸಿರಿದೆ ಹೆಲ್ಪ್ ಮಾಡಿ ಅಂತ, ಒಬ್ಬರು ನಮ್ಮದು ಹೆಂಗೂ ಎಲ್ಲ ಮುಗ್ದು ಹೋಗಿತ್ತಲ್ಲ, ನಾವು ಎಂತ ಮಾಡೋದು ಅಂತ ಇದು ಮಾಡ್ತಿದ್ವಿ. ಅವ್ರು ಹಾಗೆ ಆಲ್ಮೋಸ್ಟ್ ಒಂದು 40 minutes to 1 hour ಅಂತೂ ಆಗಿದೆ. ಸ್ವಲ್ಪ ಹೊತ್ತು ಹೋದ್ವಿ, ಕೂತ್ವಿ, ಆಮೇಲೆ ಬೇರೆಯವ್ರು ಬರ್ತಿದ್ರು ಹಿಂಗಿದಾಗಿದೆ ಅಂತ. ಆಲ್ಮೋಸ್ಟ್ ಅಷ್ಟು ಅಂತೂ ಆಗಿದೆ, ಒಂದು 3/4 ಗಂಟೆ ಯಾರೂ ಬರಲಿಲ್ಲ. ಬಟ್ ಆಮೇಲೆ ಲೋಕಲೈಟ್ಸೇ ಬಂದು, ಅದೇ ಒಬ್ಬರು ನನ್ನ ಫೋನ್ ಬೇಕು ಅಂತ ಕೇಳಿದ ತಕ್ಷಣ ಕೊಟ್ಟರು. ಬಟ್ ಫೋನ್ ಕನೆಕ್ಟ್ ಆಗಲಿಲ್ಲ. ನಾನು ನಮ್ಮನೆಯವ್ರ ಫ್ರೆಂಡಿಗೆ ಕಾಲ್ ಮಾಡಿದೆ, ಬಟ್ ಫೋನ್ ಕನೆಕ್ಟ್ ಆಗಲಿಲ್ಲ. ಬಟ್ ಬೇರೆಯವರು ಕಾಲ್ ಮಾಡಲಿಕ್ಕಿದ್ದಿದ್ರಲ್ಲ, ಕೊಟ್ಟೆ ಮತ್ತೆ ನಾನು. ಅಲ್ಲಿ ಫೋನ್ ಯಾರಿಗೂ ಕನೆಕ್ಟ್ ಆಗಲಿಲ್ಲ. ಅವರಿಗೆ ಅವ್ರದವ್ರ ಫೋನ್ ಬರ್ತಿತ್ತು, ಹಿಂಗೆ ಅಟ್ಯಾಕ್ ಆಗಿದೆ, ಹೆಲ್ಪಿಗೆ ಬನ್ನಿ, ಆರ್ಮಿಯವ್ರಿಗೆ ಹೇಳಿ ಅಂತೆಲ್ಲ. ಅದೇ ಒಂದು ವೀಡಿಯೋ ಸಿಕ್ತಲ್ಲ ನಿಮಗೆ, ಅವರೇ ಹೆಲ್ಪ್ ಮಾಡಿದ್ದು. ಫಸ್ಟ್ ಬಂದಿದ್ದೆ ಅವರಿಬ್ಬರು, ಆಮೇಲೆ ಮತ್ತಿಬ್ಬರು ಬಂದರು, ಆಮೇಲೆ ಇನ್ನೊಂದಿಬ್ಬರು ಬಂದರು. ಗೊತ್ತು. ಕಣ್ಮರೆ ಆದರು. ಇಲ್ಲ, ಇರಲಿಲ್ಲ. ಅಲ್ಲ, 10 minutesಲ್ಲೇ ಇರಲಿಲ್ಲ ಅವರು. ಹೌದು ಹೌದು, ಮಾಡಿದ್ದಾರೆ.
ನೀವು ಹೆಂಗೆ ಕೆಳಗಡೆ ಬಂದ್ರೆ ಕೆಳಗಡೆ ಮೇಲಿಂದ ಕೆಳಗಡೆ ಎಷ್ಟು ಕಿಲೋಮೀಟರ್ ಇರ್ಬೋದು ಮೇಡಮ್? ಆಲ್ಮೋಸ್ಟ್ ತ್ರೀ ಒಂದು 3 to 4 kilometers ಇರ್ಬೋದು. ಬಟ್ ದೊಡ್ಡ ದೊಡ್ಡ ಕಲ್ಲಿನ ಬರೀ ಕಲ್ಲಿನ ರಾಶಿ, ಕೊರಕ್ಲು, ಕೊಚ್ಚೆ, ನದಿ ನದಿ ಅಂದರೆ ನದಿ ನೀರು ಹರಿಯೋ ಥರ. ನೀರು ಹರಿಯೋ ಥರ ಮಳೆ ಬಂದಿತ್ತದು ಒಂದು ನಮ್ಮ ಪುಣ್ಯಕ್ಕೆ ಸದ್ಯಕ್ಕೆ 2 ದಿನದಿಂದ ಮಳೆ ಇರಲಿಲ್ಲ. ಅಟ್ಲೀಸ್ಟ್ ಅಷ್ಟಾರು ಇಳಿಯೋಕ್ಕಾಯ್ತು, ಇಲ್ದಿದ್ರೆ ಅದು ಆಗ್ತಿರ್ಲಿಲ್ಲ. ಇಳಿಯುವಾಗ ಮಗನ್ನ ಒಬ್ಬರು ಆ್ಯಕ್ಚುಲಿ ಅದೇ ಒಬ್ಬರು ವಿಡಿಯೋ ಮಾಡಿದ್ರಲ್ಲ ಅವರು ಮತ್ತು ಇನ್ನೊಂದು ಹುಡುಗ ಬಂದರು. ಅವ್ರೇನಂದರು, ಈಗ ಆಗೋಗಿದೆ, ಆರ್ಮಿಯವ್ರು ಬರ್ತಿದ್ದಾರೆ, ಇವ್ರನ್ನ ಹೇಗೂ ಗೋಡೆ ಮೇಲೆ ಕರ್ಕೊಂಡೋಗಕ್ಕಾಗಲ್ಲ, ಅಂದರೆ ಹಸ್ಬೆಂಡ್ನ, ನೀವು ಬನ್ನಿ, ಆಮೇಲೆ ಇಲ್ದಿದ್ರೆ ನಿಮ್ಮನ್ನು ಹೊಡಿಬೋದು, ಇನ್ನೂ ಇಲ್ಲ ಇದಾರಲ್ಲ ಅನ್ನೋ ಇದಕ್ಕಾದ್ರು ಹೊಡಿಬೋದು, ನೀವೇನು ಮಾಡಿ ನಮ್ಮ ಜೊತೆ ಬನ್ನಿ, ಆಮೇಲೆ ಹೆಲ್ಪಿಗೆಲ್ಲ ಆಗುತ್ತೆ ಅಂತ ಹೇಳಿದರು. ಸೊ ನಾವು ಹಾಗೆ ವಿಷಯ ತಿಳಿಸ್ಬೇಕಲ್ಲ ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಸರಿ ಕೆಳಗೆ ಬರೋಣ ಅಂತ ಇದು ಮಾಡಿದ್ವಿ. ಗೋಡೆಯಲ್ಲಿ ಅಂದರೆ ಕುದುರೆಯಲ್ಲಿ ಬರೋಕ್ಕೆ ಹೋದ್ವಿ, ಅದು ತುಂಬ ಟೈಮ್ ಕಿಲ್ಲಿಂಗ್ ಅಂತ ಅನ್ನಿಸ್ತು. ಆಮೇಲೆ ಅವರು ಅಂದರು, ಮತ್ತು ಅದು ತುಂಬ ಹಂಗಂಗೆ ಹಾರ್ಕೊಂಡು ಬರುತ್ತೆ, ನಮಗೂ ಟ್ರೈನ್ ಬಿದ್ದುಬಿಟ್ರೆ ಅಂತ ನನಗೂ ಭಯ ಆಯಿತು. ಆಮೇಲೆ ನಾವು ಇಳ್ಕೊಂಡು ಒಬ್ಬರು ಮಗನ ಬೆನ್ನ ಮೇಲೆ ಕರ್ಕೊಂಡು ಫುಲ್ಲು ಹಾಸ್ಪಿಟಲ್ವರೆಗೂ ಅಷ್ಟು ತನಕನೂ ಅವ್ನನ್ನ ಕೂರಿಸ್ಕೊಂಡು ಬಂದರು. ಈ ಹುಡುಗನು ನನ್ನ ಕೈ ಗಟ್ಟಿ ಹಿಡ್ಕೊಂಡು ಎಲ್ಲೆಲ್ಲಿ ಕಾಲಿಡ್ಬೇಕು, ಹಿಂಗೆ ಬನ್ನಿ ಅಂತ ಹೇಳಿ. ಅಪ್ಪನ್ನ ಹೊಡೆದಾಕ್ಬಿಟ್ಟಿದ್ರು ಆ ಹುಡುಗನ ಅಪ್ಪನ್ನ? ಅಲ್ಲಲ್ಲ, ಅವನು ಲೋಕಲ್, ಅವನು ಅಲ್ಲ ಇನ್ನೊಬ್ಬ ಕೆಲಸ ಮಾಡೋನು. ಒಬ್ಬ ಅವ್ರು ಅಲ್ಲೇ ಇದ್ದರು, ಅವ್ರ ಅಪ್ಪನೂ ಡೆತ್ ಆಗಿದೆ. ಅವ್ರು ಅಲ್ಲೇ ಇದ್ದರು. ನಾವು ಫಸ್ಟೇ ಬಂದುಬಿಟ್ವಿ, ಅವ್ರು ಆಮೇಲೆ ಹೆಂಗೆ ಬಂದರು ನಂಗೆ ಗೊತ್ತಿಲ್ಲ. ನಾನು ನನ್ನ ಮಗ ಬಂದುಬಿಟ್ವಿ. ಯಾಕಂದರೆ ನನ್ನ ಕನ್ಸರ್ನ್ ಏನಿದ್ದಿದ್ದು, ಈಗ ಆಗೋಗಿದೆ, ವಿಷಯ ತಿಳಿಸ್ಬೇಕು, ಈವನ್ ಕೆಳಗೂ ಗೊತ್ತಾಗಬೇಕು, ಗೌರ್ಮೆಂಟಿಗೆ ಗೊತ್ತಾಗಬೇಕು, ಪ್ಲಸ್ ನನ್ನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಾಗಬೇಕು. ಒಟ್ಟು ನಾವು ಅಲ್ಲಿಂದ ವಾಪಸ್ ಊರಿಗೆ ಬರಬೇಕು, ನಮ್ಮ ಮನೆಯವ್ರ ಬಾಡಿ ತೊಗೊಂಡು ಬರಬೇಕು. ಇಲ್ಲ ಅದು ಅವನು ನಮ್ಮ ಮನೆಯವ್ರನ್ನ ಹಗ್ ಮಾಡಿದ್ವಲ್ಲ, ಅಷ್ಟರ ಮಟ್ಟಿಗೆ ರಕ್ತ ಇತ್ತು. ಅದು ಹಗ್ ಮಾಡಿದ್ದು, ನಮ್ಮಿಬ್ರಿಗೆ ಏನೂ ಆಗಿಲ್ಲ. ಕೆಳಗಡೆ ಬಂದು ನೀವು ಫೋನಲ್ಲಿ ಮಾತಾಡೋ ವಿಡಿಯೋ ಬಂತು, ನಮ್ಮ ಯಜಮಾನ್ರು ಹೋಗ್ಬಿಟ್ರು ಅಂತ ನೀವು ಫೋನಲ್ಲಿ. ಅದು ನನಗೆ ಫ್ಯಾಮಿಲಿಯವ್ರಿಗೆ ಯಾರಿಗೂ ಹೇಳಕ್ಕೆ ನನಗೆ ಧೈರ್ಯ ಬರಲಿಲ್ಲ, ಹೆಂಗೆ ಹೇಳೋದು ಅಂತೇಳಿ ನಮ್ಮನೆಯವ್ರ ಫ್ರೆಂಡಿಗೆ ಕಾಲ್ ಮಾಡಿದೆ, ಅವರಿಗೆ ಹೇಳ್ತಿದ್ದೆ. ಅವರು ಫಸ್ಟ್ ನಂಬಲಿಲ್ಲ, ಅದಕ್ಕೆ ಅವ್ರಿಗೆ ಒಂಥರ ಜೋರು ಮಾಡಿ ಹೇಳ್ತಿದ್ದೆ, ಅಂದರೆ ಹಿಂಗಾಗಿದೆ, ನನಗೆ ಹೆಲ್ಪ್ ಬೇಕು, ಈಗ ನನಗೆ ಫ್ಯಾಮಿಲಿಯವ್ರಿಗೂ ವಿಚಾರ ನೀವು ಹೆಂಗೆ ತಿಳಿಸ್ತಿರೋ ನನಗೆ ಗೊತ್ತಿಲ್ಲ, ಹೆಲ್ಪ್ ಮಾಡಿ, ಪ್ಲಸ್ ನಾವು ಇಲ್ಲಿಂದ ಹೊರಡೋಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಇದು ಮಾಡಿ. ಹಾಸ್ಪಿಟಲ್ಗೆ ಅಲ್ಲಿ ತುಂಬ ಚೆನ್ನಾಗಿ ನಮಗೆ ಪೆಟ್ಟಾಗಿದೆ ಅಂದ್ಕೊಂಡ್ಬಿಟ್ರು. ನಮ್ಮಿಬ್ರು ಮೈ ತುಂಬ ಬ್ಲಡ್ ಆಗಿತ್ತಲ್ಲ, ಫುಲ್ ನಮಗೆ ಇಬ್ಬರೂ ಕ್ಲೀನ್ ಮಾಡಿ ಹಣ್ಣು ನೀರು ಎಲ್ಲ ಕೊಟ್ಟು, ಮಾರಲ್ ಸಪೋರ್ಟ್ ಕೊಟ್ಟು, ನನ್ನ ಜೊತೆ ಒಬ್ಬರು ಲೇಡಿನೇ ಕೂರಿಸಿ, ಆಮೇಲೆ ಅಲ್ಲಿ ಸಾಗರದವರೊಬ್ಬರು ಸಿಕ್ಕಿದ್ರು, ಸಂತೋಷ್ ಅಂತ, ಅವರು ತುಂಬ ಹೆಲ್ಪ್ ಮಾಡಿದರು. ಈ ನಮಗೆ ಕೆಳಗೆ ಇಳಿಸ್ಕೊಂಬಂದಾರ ಅವರು ನನ್ನ ತಮ್ಮಂದು, ಇನ್ನೊಬ್ಬ ನನ್ನ ಕೈ ಹಿಡ್ಕೊಂಬಂದು ನನ್ನ ಮಗನೇ ಅಂತ ಹೇಳ್ತೀನಿ, ಚಿಕ್ಕ ಹುಡುಗನೇ ಅವನು. ನೀನು ಹೆದರಿಬೇಡ ದೀದಿ ಅಂದರೆ ಧರ್ಮದ್ ದೀದಿ ಹೂ ಅಂತೇಳಿ ಕರ್ಕೊಂಬಂದ. ಅವನ ಹೆಸರು ಕೇಳಿದೆ ನಂಗೆ ಮರ್ತೋಯ್ತು. ಎಲ್ಲರಿಗೂ ಥ್ಯಾಂಕ್ಸ್ ನಾನು ಹೇಳ್ತೀನಿ. ಆಮೇಲೆ ಹಾಸ್ಪಿಟಲ್ ಅವರು ಪ್ರತಿಯೊಬ್ಬರೂ ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ಸಾಗರದವರೊಬ್ಬರು ಸಂತೋಷ್ ಅಂತ, ಅವ್ರು ಅಲ್ಲೇ ವರ್ಕ್ ಮಾಡೋದಂತೆ, ಅವರಂತೂ ಜೊತೆಯಲ್ಲೇ ಇದ್ದರು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ನಮ್ಮನೆಯವರ ಚಿಕ್ಕಮ್ಮನ ಅಳಿಯ ರವಿಕಿರಣ್ ಅಂತ, ಅವರಿಗೆ ವಿಚಾರ ಗೊತ್ತಾಗಿದ್ದ ತಕ್ಷಣ ಅವರು ನನಗೆ ಫೋನ್ ಮಾಡಿ, ನಿನ್ನ ನಂಬರ್ನ ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟಿದ್ದೀನಿ, ನಿನಗೆಲ್ಲ ಹೆಲ್ಪ್ ಅವ್ರು ಮಾಡ್ತಾರೆ ಅಂತ ಹೇಳಿದರು. ಅವರು ಸರ್ ಕಾಶ್ಮೀರಲ್ಲಿದ್ದರಂತೆ, ಯಾವುದೋ ಒಂದು ಇದರೊಳಗೆ. ಅವರಂತೂ ನನ್ನ ಜನ್ಮದ ಅಣ್ಣನೋ ನನ್ನ ಅಪ್ಪನೋ ನನಗೆ ಗೊತ್ತಿಲ್ಲ, ನನಗೆ ಕೊನೆ ತನಕ ಅವ್ರು ಸರ್ ನನ್ನ ಜೊತೆನೇ ಇದ್ದರು. ಎಷ್ಟರ ಮಟ್ಟಿಗೆ ಅವ್ರ ಪರ್ಸ್ನಲ್ ನಂಬರೇ ನನಗೆ ಕೊಟ್ಟಿದ್ದರು. ಆಮೇಲೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಅರವಿಂದ್ ಸರ್ ಅಂತ ಅವ್ರದ್ದು ಒಂದು ಇದು ಕೊಟ್ಟಿದ್ದರು. ಇನ್ನೊಬ್ಬರು ಚೇತನ್ ಅಂತ ಕಮಿಷ್ನರು, ಅವ್ರು ಅವ್ರು ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿದ್ದರು. ಸೊ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಸಪೋರ್ಟ್ ಮಾಡಿದರು. ಇಲ್ಲ, ಅದೆಲ್ಲ ಆಗ್ತಿದ್ದಂಗೆ ಒಂದು ಪೆಹಲ್ಗಾಮ್ ಕ್ಲಬ್ ಅಂತ ಅದೊಂದು ಹೋಟೆಲಿಗೆ ಈ ಥರ ಆದವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋದರು. ಅಲ್ಲಿ ಡೀಟೇಲ್ಸ್ ತೊಗೊಳ್ಳೋದು ಇದೆಲ್ಲ ಮಾಡಿದರು. ಕೆಲವ್ರದ್ದು ಡೆತ್ ಏನೋ ಕನ್ಫರ್ಮೇ ಇರಲಿಲ್ಲ, ಕೆಲವ್ರದ್ದು ಮಿಸ್ಸಿಂಗ್ ಎಲ್ಲ ಇತ್ತು. ಆ ಪ್ರೊಸೆಸ್
ನಡೀತಿತ್ತು. ಏರ್ ಲಿಫ್ಟ್ ಎಲ್ಲ ದೇವ್ರ ದಯದಿಂದ ಬೇಗ ಆಯಿತು. ಆಮೇಲೆ ನಮಗೆ ಬಾಡಿ ಐಡೆಂಟಿಫಿಕೇಷನಿಗೆ ಬರಬೇಕು ಅಂತ ಹೇಳಿದರು. ತಗೊಂಡು ಬಂದ್ರ ಬಾಡಿನ? ತೊಗೊಂಬಂದು ರಾತ್ರಿನೇ ಬಾಡಿ ಐಡೆಂಟಿಫಿಕೇಷನಿಗೆ ಕರೆದ್ರು. ಸಂತೋಷ್ ಲಾಡ್ ಯಾವಾಗ ಬಂದರು? ಸಂತೋಷ್ ನೆಕ್ಸ್ಟ್ ಡೇ ನಾವು ಶ್ರೀನಗರಿಗೆ ಹೋದ್ಮೇಲೆ ಸೊ ರಾತ್ರಿನೇ ನೀವು ಬಾಡಿನ ಬಾಡಿ ಐಡೆಂಟಿಫೈ ಮಾಡಿ ಅಲ್ಲಿ ಏನು ಮಾಡಿದರು ಅಂತಂದರೆ ಆಂಬ್ಯುಲೆನ್ಸಲ್ಲಿ ಒಂದಷ್ಟು ಬಾಡಿಗಳು ಅದ್ರ ರಿಲೇಟೆಡ್ಡು ಯಾರು ಇವರು ಇದ್ದೀವಿ, ನಾವು ಮನೆಯವರು ಇದ್ದೀವಿ, ಅವ್ರದ್ದೊಂದು ಕಾರು ಮತ್ತು ಪೊಲೀಸ್ ಫೋರ್ಸ್ ಒಂದು, ಈ ಥರ ಮಾಡಿ ಶ್ರೀನಗರಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಮತ್ತು ಶ್ರೀನಗರ್ ಅಲ್ಲಿ ಮೆಡಿಕಲ್ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಇನ್ನೊಂದು ಸತಿ ಮತ್ತೆ ಐಡೆಂಟಿಫಿಕೇಷನ್ ಆಯಿತು. ಅಂದರೆ ನಿಜ ಅಲ್ಲಿಂದ ಇಲ್ಲಿಗೆ ಬಂದಿದೆಯಾ ಅಂತ. ಅಲ್ಲಿ ನೈಟೇ ಪೋಸ್ಟ್ಮಾರ್ಟಮ್ ಮಾಡಿದರು. ನಮಗೆಲ್ಲ ಉಳ್ಕೊಳ್ಳೋಕ್ಕೆ ಅಲ್ಲಿ ಗೌರ್ಮೆಂಟಿನ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ವ್ಯವಸ್ಥೆ ಮಾಡಿದರು. ತುಂಬ ಹೆಲ್ಪ್ ಮಾಡಿದರು. ಅವರು ಬಂದು ಹೇಳ್ತಿದ್ರು, ಮೇ ಬಿ ಮುಸಲ್ಮಾನ್ ಹೂँ, ಮೇ ಕಶ್ಮೀರ್ ವಾಲಾ ಹೂँ, ಬಟ್ लेकिन मैं ऐसा नहीं करता, जिसने किया है ना वो मुसलमान नहीं है, उसका कुछ धर्म ही नहीं है, ಮಜಹಬ್ ಯಾವುದೋ ಒಂದು ವರ್ಡ್ ಹೇಳ್ತಿದ್ರು, ಅದೇ ಇಲ್ಲ ಅವರಿಗೆ. ಅವ್ರು ಮಾಡಿರೋದು ಜಾನುವಾರವರು, ನಾವು ಆ ಥರ ಅಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ನಮ್ಮ ಜೊತೆನೇ ಇದ್ದರು. ನಮ್ಮನ್ನು ಒಂಟಿ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ನಮಗೆ ರಾತ್ರಿ ಎಲ್ಲ ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲೇ ಇದ್ದರು. ಆಮೇಲೆ ಏರ್ ಟಿಕೆಟ್ಸ್ ಬುಕ್ ಆಗಿದೆ ಅಂತ ಮಾತಾಡಿದ್ರಿ, ನಾನು ಕೇಳಿಸ್ಕೊಂಡೆ. ನನಗೆ ನಾನು ಸುಮಾರೆಲ್ಲ ಕನ್ಫರ್ಮೇಷನ್ ಗೊತ್ತಾಯಿತು ದಟ್ ಈ ಥರ ಮಂಜುನಾಥ್ ಅವರು ಗುಂಡೇಟಿಗೆ ಬಲಿಯಾಗಿದ್ದಾರೆ, ಪಲ್ಲವಿ ಅವರು ಮತ್ತು ಅವ್ರ ಮಗ ಸೇಫ್ ಆಗಿದ್ದಾರೆ ಅನ್ನೋ ಸಂದೇಶ ಇಡೀ ರಾಜ್ಯ ಜನತೆಗೆ ಸಂಜೆನೇ ಬಂದ್ಬಿಡ್ತದೆ. ಅಲ್ಲಿಗೆ ಒಂದು ಸ್ವಲ್ಪ ಸಮಾಧಾನ, ನೀವು ಸೇಫ್ ಆಗಿದ್ದೀರಿ ಅಂತ. ಮನೆಯವ್ರಿಗೆ ಯಾವಾಗ ಅಂದರೆ ಅತ್ತೆಯವ್ರಿಗೆ, ನಿಮ್ಮ ತಾಯಿಯವರು? ನಾನು ಆ್ಯಕ್ಚುಲಿ ನಮ್ಮನೆಯವ್ರಿಗೆ ಫ್ರೆಂಡಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ಅತ್ತೆಗೆ ನಾನು ಹೇಳಲ್ಲ, ನೀವು ಯಾರೂ ಹೇಳಬೇಡಿ ಅತ್ತೆಗೆ, ಅದೇ ಟೈಮ್ ನೋಡಿ ಆಮೇಲೆ ಹೇಳಿ ಅಂತ, ಈಗ ಹೇಳೋದು ಬೇಡ, ಬಟ್ ಬೇರೆಯವರಿಗೆಲ್ಲ ಹೇಳಿ ಅಂತ ಮನೆಯವ್ರಿಗೆ ತಿಳಿಸಿ ಅಂತ ಹೇಳಿದ್ದೆ. ಆಮೇಲೆ ನಮ್ಮ ಅಣ್ಣನಿಗೆ ಹೇಳಿದ್ರಂತೆ ಅವರು. ಆಮೇಲೆ ನಮ್ಮ ಮನೆಯವ್ರ ಭಾವಂಗೆ, ತಂಗಿ ಗಂಡಂಗೆ, ಅವರಿಗೆಲ್ಲ ವಿಚಾರ ಗೊತ್ತಾಯಿತು. ಎಲ್ಲ ಒಬ್ಬೊಬ್ಬರೇ ಫೋನ್ ಮಾಡಿ ಎಲ್ಲ ಇದು ಮಾಡಿಕೊಂಡ್ರು. ಆಮೇಲೆ ಅತ್ತೆಗೆ ರಾತ್ರಿ ಏನೋ ಗೊತ್ತಾಯಿತು ಅಂತಲೂ ಕೇಳ್ಪಟ್ಟೆ.